ಮಾಜಿ ಸಚಿವ ಪರಮೇಶ್ವರ್ ನಾಯಕ್ ಡಿಜಿಪಿ ಓಂ ಪ್ರಕಾಶ್ ವಿರುದ್ಧ ಅನುಪಮ ಶೆಣಾಯ್ ದೂರನ್ನ ದಾಖಲಿಸಿದ್ದಾರೆ. ಜೊತೆಗೆ ಬಳ್ಳಾರಿ ಸಂಸದ ಶ್ರೀರಾಮುಲು ವಿರುದ್ಧನೂ ಕೂಡ ಅನುಪಮ ಶೆಣಾಯ್ ದೂರನ್ನ ದಾಖಲಿಸಿದ್ದಾರೆ. ಮಾಜಿ ಸಚಿವ ಪರಮೇಶ್ವರ್ ನಾಯಕ್ ಡಿಜಿಪಿ ಓಂ ಪ್ರಕಾಶ್ ವಿರುದ್ಧ ಅನುಪಮ ಶೆಣಾಯ್ ದೂರನ್ನ ದಾಖಲಿಸಿದ್ದಾರೆ. ಜೊತೆಗೆ ಬಳ್ಳಾರಿ ಸಂಸದ ಶ್ರೀರಾಮುಲು ವಿರುದ್ಧನೂ ಕೂಡ ಅನುಪಮ ಶೆಣಾಯ್ ದೂರನ್ನ ದಾಖಲಿಸಿದ್ದಾರೆ. ಮೂವರ ವಿರುದ್ಧ ಹಲ್ಸೂರ್ ಗೇಟ್ ಪೊಲೀಸ್ ಠಾಣೆಗೆ ದೂರನ್ನ ದಾಖಲಿಸಿದ್ದಾರೆ. ಆದರೆ ಅನುಪಮ ದೂರನ್ನ ಹಲ್ಸೂರ್ ಗೇಟ್ ಪೊಲೀಸರು ಸ್ವೀಕರಿಸುತ್ತಿಲ್ಲ. ಹೀಗಾಗಿ ಕೋರ್ಟ್ ಮೊರೆ ಹೋಗಲು ಅನುಪಮ ಶೆಣಾಯ್ ನಿರ್ಧಾರ ಮಾಡಿದ್ದಾರೆ. ಜಿಲ್ಲಾ ಪಂಚಾಯಿತಿ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಪ್ರಕರಣ ರಾಜದ್ರೋಹದ ಆರೋಪದ ಮೇಲೆ ಅನುಪಮ ಶೆಣಾಯ್ ಅವರು ದೂರನ್ನ ನೀಡಲು ಬಂದಿದ್ರು. ನೀತಿ ಸಂಹಿತೆ ಜಾರಿಯಲ್ಲಿದ್ರು. ಡಿಜಿಪಿ ಯಾವ ಕಡೆ ಪೋಸ್ಟಿಂಗ್ ಬೇಕು ಅಂತ ಕೇಳಿದ್ರು. ಹೀಗಾಗಿ ಆಗಸ್ಟ್ 29ರಂದು ಕೇಂದ್ರ ಚುನಾವಣಾ ಆಯೋಗಕ್ಕೆ ನಾನು ದೂರನ್ನ ನೀಡಿದ್ದೆ. ಶ್ರೀರಾಮುಲು, ಪರಮೇಶ್ವರ್ ನಾಯಕ್ ಹಾಗೂ ಡಿಜಿ ವಿರುದ್ಧ ದೂರನ್ನ ಅನುಪಮ ಶೆಣಾಯ್ ಅವರು ನೀಡಿದ್ರು. ತನಿಖೆ ನಡೆಸುವಂತೆ ಮತ್ತೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಪತ್ರವನ್ನ ಕೇಂದ್ರ ಚುನಾವಣಾ ಆಯೋಗ ಬರೆದಿತ್ತು. ಈ ಹಿನ್ನೆಲೆ ಮತ್ತೆ ಮೂವರ ಮೇಲೆ ದೂರನ್ನ ನೀಡಲು ಈಗ ಅನುಪಮ ಶೆಣಾಯ್ ಮುಂದಾಗಿದ್ದಾರೆ. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಈಗ ಅನುಪಮ ಶೆಣಾಯ್ ಅವರು ಏನಂತ ದೂರನ್ನ ನೀಡಿದ್ದಾರೆ, ಯಾರ್ಯಾರ ಮೇಲೆ ದೂರು ನೀಡಿದ್ದಾರೆ? ಈಗ ದಿವ್ಯಾ, ಆಗಸ್ಟ್ 29, 2016ರಂದು ಕೇಂದ್ರ ಚುನಾವಣಾ ಆಯೋಗಕ್ಕೆ ಒಂದು ದೂರನ್ನ ನೀಡ್ತಾರೆ ಮಾಜಿ ಡಿವೈಎಸ್ಪಿ ಅನುಪಮ ಶೆಣಾಯ್. ಏನಂತ ಹೇಳಿದ್ರೆ, ಒಂದು ಈ ನನ್ನನ್ನ ಪೋಸ್ಟಿಂಗ್ ನಿಮ್ಗೆ ಎಲ್ಲಿ ಬೇಕು ಪೋಸ್ಟಿಂಗ್ ಅದನ್ನ ಕೇಳಿ ಅಂತೇಳಿ ಡಿಜಿ ಸ್ವತಃ ನನಗೆ ಕರೆ ಮಾಡಿದ್ರು. ಆ ಸಮಯದಲ್ಲಿ ಜಿಲ್ಲಾ ಪಂಚಾಯತಿ ಚುನಾವಣೆಗೆ ಘೋಷಣೆಯ ನಿಗದಿಯಾಗಿತ್ತು. ಜಿಲ್ಲಾ ಪಂಚಾಯತಿ ಹಿನ್ನೆಲೆಯಲ್ಲಿ ಒಂದು ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಅವರು ಆ ರೀತಿ ಕೇಳೋದಕ್ಕೆ ಬರೋದಿಲ್ಲ. ಮತ್ತೆ ಈ ಪ್ರಕರಣದಲ್ಲಿ ಶ್ರೀರಾಮುಲು ಮತ್ತೆ ಮಾಜಿ ಸಚಿವ ಪರಮೇಶ್ವರ್ ನಾಯಕ್ ಏನಿದ್ದಾರೆ ಅವ್ರ ಮೇಲೆ ರಾಜದ್ರೋಹದ ಸೆಡಿಷನ್ ಆರೋಪದ ಮೇಲೆ ಈ ಮೂವರ ಮೇಲೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ಒಂದು ದೂರನ್ನ ನೀಡಿದ್ರು. ಅವ್ರ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕು ಅಂತೇಳಿ. ಆದ್ರೆ ಕೇಂದ್ರ ಚುನಾವಣಾ ಆಯೋಗ ಮತ್ತೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಮತ್ತೆ ಪತ್ರವನ್ನ ಬರೆದಿರ್ತಕ್ಕಂತಹದ್ದು ಇದನ್ನ ತನಿಖೆ ನಡೆಸಿ ಅಂತೇಳಿ. ಒಂದು ರಾಜ್ಯ ಚುನಾವಣಾ ಆಯೋಗ ಕ್ರಮವನ್ನ ಕೈಗೊಳ್ಳೋದಿದ್ರೆ ಅವತ್ತೇ ಕೈಗೊಳ್ಬಹುದಿತ್ತು. ಯಾಕಂತ ಹೇಳಿದ್ರೆ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದ್ರು ಸಹ ಅವರು ನನಗೆ ಎಲ್ಲಿಗೆ ನಿಮ್ಗೆ ಏನೊಂದು ಪೋಸ್ಟಿಂಗ್ ಬೇಕು ಅಂತ ಕೇಳ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ಚುನಾವಣಾ ಆಯೋಗದಿಂದ ನನಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಇಲ್ಲ. ಈ ಹಿನ್ನೆಲೆಯಲ್ಲಿ ಹಲ್ಸೂರ್ ಗೇಟ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡ್ತಿದ್ದೇನೆ ಅಂತ ಹೇಳಿದ್ರು. ಆದ್ರೆ ಹಲಸೂರು ಪೊಲೀಸ್ ಠಾಣೆಯಲ್ಲಿ ದೂರನ್ನ ತೆಗೆದುಕೊಳ್ಳಲು ನಿರಾಕರಣೆಯನ್ನ ಮಾಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇವೆಲ್ಲ ನಾನ್ ಬೇಲಬಲ್ ಅಫೆನ್ಸ್ ಆಗಿರೋದ್ರಿಂದ ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಂತ ಪರಿಗಣನೆಯನ್ನ ಮಾಡಿ ನೀವು ಕೋರ್ಟ್ ಮೊರೆ ಹೋಗ್ಬೋದು ಅಂತ ಹೇಳಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಅನುಪಮ ಶೆಣಾಯ್ ಅವರ ವಕೀಲರನ್ನ ಸಂಪರ್ಕ ಮಾಡಿ ನಾಳೆ ಅಥವಾ ನಾಡಿದ್ದು ನಾನು ಕೋರ್ಟ್ ನಲ್ಲಿ ಇದನ್ನ ಏನೊಂದು ಈ ದೂರ ಏನಿದೆ ಇದನ್ನ ಮತ್ತೆ ಕೋರ್ಟ್ ನಲ್ಲಿ ಈ ಬಗ್ಗೆ ಮೊರೆ ಹೋಗೋದಾಗಿ ತಿಳಿಸಿರ್ತಕ್ಕಂತಹದ್ದು. ಓಕೆ, ಧನ್ಯವಾದಗಳು ನರಸಿಂಹಮೂರ್ತಿ ತಮ್ಮ ಮಾಹಿತಿಗಾಗಿ. ಇಲ್ಲಿ ಕಂಪ್ಲೇಂಟ್ ಕೊಡೋಕೆ ಬಂದಿರೋದಷ್ಟೇ. ನಾನು ಜನವರಿ ತಿಂಗಳಲ್ಲಿ ಆದ ಆ ಓಡಿ ಟ್ರಾನ್ಸ್ಫರ್ ಬಗ್ಗೆ ಒಂದು ಕಂಪ್ಲೇಂಟನ್ನು ಮುಖ್ಯ ಚುನಾವಣಾ ಆಯೋಗ ನವದೆಹಲಿ ಅವರಿಗೆ ಕೊಟ್ಟಿದ್ದೆ. ಅದು ದಿನಾಂಕ 22 ಆಗಸ್ಟ್ 2016 ಕೊಟ್ಟಿರುವಂಥದ್ದು. ಅದರಲ್ಲಿ ನಾನು ಸುವಮೋಟೋ FIR ಅನ್ನು ರಿಜಿಸ್ಟರ್ ಮಾಡಿ ರಾಜದ್ರೋಹದ ಮತ್ತು ಸೆಡಿಷನ್ ಚಾರ್ಜಸ್ ಮೇಲೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿರೋದು. ಈ ಕಂಪ್ಲೇಂಟನ್ನು ನಾನು ಅಂದಿನ ಲೇಬರ್ ಮಿನಿಸ್ಟರ್ ಆದ PT ಪರಮೇಶ್ವರ್ ನಾಯಕ್ ಮೇಲೆ, ಹಾಗೆಯೇ ಬಳ್ಳಾರಿ MP ಅವರಾದ ಶ್ರೀರಾಮುಲು ಮೇಲೆ ಹಾಗೂ DGP ಮತ್ತು IGP ಅವರಾದ ಓಂ ಪ್ರಕಾಶ್ ಅವ್ರ ಮೇಲೆ ಕೊಟ್ಟಿರುವಂಥದ್ದು ಕಂಪ್ಲೇಂಟ್. ಸೊ ಆ ಕಂಪ್ಲೇಂಟಿಗೆ ಪೂರಕವಾಗಿ ಅವರು ನನಗೆ ರಿಪ್ಲೈ ಸೆಪ್ಟೆಂಬರ್ 22ರಂದು ಕೊಟ್ಟಿದ್ದಾರೆ. ಬಟ್ ಅದರಲ್ಲಿ ಏನು ಮಾಡಿದ್ದಾರೆ ಅಂದರೆ ಅದನ್ನು ಎನ್ಕ್ವೈರಿ ಮಾಡೋಕ್ಕೆ ಸ್ಟೇಟ್ ಎಲೆಕ್ಷನ್ ಕಮಿಷನಿಗೆ ಹಾಕಿದ್ದಾರೆ. ಸೊ ನಾನು ಯಾರನ್ನ ಒಬ್ಬರು ಆರೋಪಿ ಅಂತೇಳಿ ಹೇಳಿದ್ದೀನಲ್ಲ ಅವ್ರ ಮೇಲೆ ಎನ್ಕ್ವೈರಿ ಇಡಿ ಅಂತ ಹೇಳಿದ್ದೀನಿ. ಅವ್ರ ಹತ್ರನೇ ತನಿಖೆ ಮಾಡೋಕ್ಕೆ ಕೊಟ್ಟಿದ್ದಾರೆ, ಎನ್ಕ್ವೈರಿ ಮಾಡೋಕ್ಕೆ, ವಿಚಾರಣೆ ಮಾಡೋಕ್ಕೆ ಕೊಟ್ಟಿದ್ದಾರೆ. ಸೊ ಇದು ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ನನಗೆ ಇದರಲ್ಲಿ ಅಪ್ಲೈ ಆದಂಗೆ ಕಾಣಿಸ್ತಾ ಇಲ್ಲ. ಅದಕ್ಕೆ ನಾನು ಈ ವಿಷಯಕ್ಕೆ ಪೂರಕವಾಗಿ FIR ಅನ್ನು ರಿಜಿಸ್ಟರ್ ಮಾಡೋಕ್ಕೆ ನಾನೇ ಬಂದಿದ್ದೀನಿ ಅಷ್ಟೇ. ಕಾವೇರಿ ನದಿ ನೀರು ವಿವಾದ ಸಂಬಂಧ ಇದೇ ಮೊದಲ ಬಾರಿಗೆ ಕರ್ನಾಟಕದ ವಾದವನ್ನು ಸುಪ್ರೀಂ ಕೋರ್ಟ್ ಕೇಳಿಸಿಕೊಂಡಂತಿದೆ.
ಈ ಮೂಲಕ ದಸರಾ ಗಿಫ್ಟ್ ಸಿಕ್ಕಿದೆ ಅಂತ ಜನ ಅಂತಿದ್ದಾರೆ. ನಟಿ ರಾಧಿಕಾ ಕುಮಾರಸ್ವಾಮಿ ಮರುಮದುವೆ ಕುರಿತು ವದಂತಿ ಸಂಬಂಧಪಟ್ಟಂತೆ ಮರುಮದುವೆ ವದಂತಿಯನ್ನ ನಟಿ ರಾಧಿಕಾ ಕುಮಾರಸ್ವಾಮಿ ತಳ್ಳಿ ಹಾಕಿದ್ದಾರೆ. ಯಾರೋ ಕಿಡಿಗೇಡಿಗಳು ನನ್ನ ವಿರುದ್ಧ ಅಪಪ್ರಚಾರ ನಡೆಸಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ನಾನು ಮತ್ತೊಂದು ಮದುವೆಯಾಗಿಲ್ಲ ಎಂದು ಸ್ಪಷ್ಟನೆಯನ್ನ ರಾಧಿಕಾ ಕುಮಾರಸ್ವಾಮಿ ನೀಡಿದ್ದಾರೆ. ಫೇಸ್ಬುಕ್ನಲ್ಲಿ ಹರಿದಾಡ್ತಿರೋ ಫೋಟೋಗಳು ವರ್ಷದ ಹಿಂದಿನದ್ದು ಎಂದು ರಾಧಿಕಾ ಕುಮಾರಸ್ವಾಮಿ ತಿಳಿಸಿದ್ದಾರೆ.